ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಾಮೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ನಿಂದ ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಮ್ಮನೇನಲ್ಲಂತೂ ಡೈಲಿ ಬೆಳಿಗ್ಗೆ ಹೊತ್ತು ಕಾಫಿ ಟೀ ಬದಲಾಗಿ ಇದನ್ನೇ ಕುಡಿಯೋದು. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ರೆಡ್ ಕಲರಲ್ಲಿ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ತಪ್ಪದೇ ಹಾಲಂತ ಕೊಡಿ. ಬನ್ನಿ ಇವಾಗ ಈ ಹೆಲ್ತಿ ಡ್ರಿಂಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಜೀನಿ ಪೌಡರ್ ಪ್ಯಾಕೆಟು ನೋಡಿ ಈ ರೀತಿಯಾಗಿರುತ್ತೆ. ಇದು 1 kg ಪ್ಯಾಕೆಟು, ಹಾಗೆ ಅರ್ಧ kg ಪ್ಯಾಕೆಟ್ ಕೂಡ ಸಿಗುತ್ತೆ. ಇದನ್ನು ಕುಡಿಯೋದ್ರಿಂದ ಏನೇನು ಉಪಯೋಗಗಳಾಗುತ್ತೆ ಅಂತ ಇದ್ರ ಮೇಲೇ ಇರುತ್ತೆ, ನೋಡ್ಕೋಬೋದು. ಹಾಗೆ ಇದ್ರ ರೇಟ್ ಬಂದು 369 ರೂಪಾಯಿ. ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅಂತ ಇದ್ರ ಮೇಲೇ ಇರುತ್ತೆ. ಇದನ್ನು ಸಿರಿಧಾನ್ಯಗಳಿಂದ ಮಾಡಿರೋದ್ರಿಂದ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಆರಾಮಾಗಿ ಸಿಗುತ್ತೆ. ಇದನ್ನು ಕುಡಿಯೋಕೆ ಏಜ್ ಲಿಮಿಟ್ಸ್ ಇಲ್ಲ, ಯಾರು ಬೇಕಾದ್ರೂ ಕುಡಿಬೋದು. ಚಿಕ್ಕವರಿಂದ ಹಿಡಿದು ಏಜ್ ಆದವರೆಗೂ ಇದನ್ನು ಕುಡಿಬೋದು. ಇದನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಬೇಗನೆ ಅವಾಯ್ಡ್ ಆಗುತ್ತೆ, ಹಾಗೆ BP ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು. ನನಗಂತೂ ಇದರಿಂದ ತುಂಬಾ ಯೂಸ್ ಆಗಿದೆ. ಇದರ ಉಪಯೋಗ ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಪ್ಯಾಕೆಟಲ್ಲಿ ಅರ್ಧ kgದು 2 ಪ್ಯಾಕೆಟ್ ಇರುತ್ತೆ. ಬನ್ನಿ ಇವಾಗ ಇದನ್ನು ಕಟ್ ಮಾಡಿ ಓಪನ್ ಮಾಡಿ ನೋಡೋಣ. ಪೌಡರ್ ನೋಡಿ ಈ ರೀತಿಯಾಗಿರುತ್ತೆ. ಪೌಡರ್ ಕೂಡ ತುಂಬಾನೇ ಗಮ್ಮಂತ ಇದೆ. ನಾನು ಇವಾಗ ಇಲ್ಲಿ 2 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ, 1/4 ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಫಸ್ಟ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 2 ಗ್ಲಾಸ್ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. 2 ಗ್ಲಾಸ್ ನೀರಿಗೆ ನಾನಿಲ್ಲಿ 3 ಸ್ಪೂನ್ ಅಷ್ಟು ಜೀನಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಪೌಡರ್ನ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೋಬೇಕು, ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಗಂಟುಗಳಾಗದ ರೀತಿಯಲ್ಲಿ ಚೆನ್ನಾಗಿ ರೀತಿ ತಿರುಗಿಸ್ಕೋಬೇಕು. ಚೆನ್ನಾಗಿ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಇದನ್ನು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಬರೀ ಬೇಕಿದ್ರೆ ಹಾಲು ಬೇಡ ಅಂತ ಅಂದರೆ ನೀರನ್ನೇ ಸೇರಿಸ್ಕೋಬೋದು, ಅಥವಾ 1 ಗ್ಲಾಸ್ ಹಾಲು 1 ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೋಬೋದು. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನಿಲ್ಲಿ 1/4 ಗ್ಲಾಸ್ ಅಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ ಇಷ್ಟಪಡೋರು ಉಪ್ಪಿನ ಬದಲಾಗಿ ಬೆಲ್ಲ ಕೂಡ ಸೇರಿಸ್ಕೋಬೋದು. ಆದರೆ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ ಇಷ್ಟಪಡೋರು ಬೆಲ್ಲ ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸ್ಕೊಂಡು ಎತ್ತಿ ಚೆನ್ನಾಗಿ ತಿರುಗಿಸ್ಕೊಂಡು ಕುದಿ ಬರೋರು ಕುದಿಸ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ನಾನು ಗ್ಲಾಸಸ್ಗೆ ಹಾಕೋತಾ ಇದ್ದೀನಿ. ಈ ಹೆಲ್ತಿ ಡ್ರಿಂಕ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗಳಿಗೆಲ್ಲ ತಪ್ಪದೇ ಶೇರ್ ಮಾಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್.